ಈ ಒಂದು ನೇಚರ್ ನೋಡ್ಕೊಂತ ನಮ್ಮ ರೂಮ್ ಮರ್ತು ಬಿಟ್ಟಿವಿ, ರೂಮ್ ಸಿಗ್ತಾ ಇಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಏನೊಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನ ಚಟುವಟಿಕೆ, ಈ ಮೋದ ರೂವಾರಿ ನೀನಲ್ಲವೇ. ಸ್ನೇಹಿತರೆ, ಈ ಒಂದು ಬಾವುಟ ಯಾಕೆ ಆಡ್ಸೋಕತ್ತೀನಪ್ಪ ಅಂತಂದ್ರೆ, ಇಲ್ಲಿವರೆಗೆ ಕರ್ನಾಟಕದವ್ರು ಯಾರು ಹೋಗ್ಯಾರ ನಮ್ಗಂತೂ ಗೊತ್ತಿಲ್ಲ. ಆದ್ರೆ ನಾವು ಫಸ್ಟ್ ಅಂದ್ಕೊಂತೀನಿ. ಒಂದು ಮನ್ನಂಗ್ ರೋಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಒಂದು 85 ಕಿಲೋಮೀಟರ್ ಐತಿ ಟೋಟಲ್. ಒಂದು ಸಕ್ಸಸ್ಫುಲ್ ಆಗಿ ಒಂದು ಟೀಮ್ ನಾವು ಮನ್ನಂಗ್ ರೋಡ್ನ ಆಫ್ ರೋಡ್ನ ಟ್ರೈಲ್ ಕಂಪ್ಲೀಟ್ ಮಾಡಿದ್ವಿ. ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಜೈ ಕರ್ನಾಟಕ ಮತ್ತೆ ಜೈ ಹಿಂದ್. ಸ್ನೇಹಿತರೆ, ಒಂದು ಆಫ್ ರೋಡ್ ಎಂಡ್ ಆಯ್ತು ಇಲ್ಲಿಗೆ. ಸ್ನೇಹಿತರೆ, ಇಲ್ಲಿಂದ ಟೋಟಲ್ 85 ಕಿಲೋಮೀಟ್ರ್ ಮನ್ನಂಗ್ ರೋಡ್ ಎಂಡ್ ಆಗುತ್ತೆ. ಎಂಡಿಂದ ಮತ್ತೆ ಇಲ್ಲಿಗೆ ಆಫ್ ರೋಡ್ ಸ್ಟಾರ್ಟ್ ಆಗೋಕ್ಕೆ 85 ಕಿಲೋಮೀಟ್ರ್. ಇನ್ಮೇಲೆ ಟಾರ್ ರೋಡ್ ಸಿಗುತ್ತೆ, ಚೆನ್ನಾಗಿರೋ ರೋಡು. ಇಲ್ಲಿಗೆ ಒಂದು ಆಫ್ ರೋಡ್ ಟ್ರೈಲು ಎಂಡ್ ಆಗುತ್ತೆ. ಅದಕ್ಕೆ ಇಲ್ಲೊಂದು ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಡತ್ತೆ. ಮನ್ನಂಗ್ ಒಂದು ಆಫ್ ರೋಡ್ ಫುಲ್ ಕಂಪ್ಲೀಟ್ ಮಾಡಿದ್ದೀವಿ. ಎಲ್ಲ ನಮ್ಮ ಬಾಯ್ಸ್ ಎಲ್ಲರೂ ಇದ್ದಾರೆ, ಎಲ್ಲರೂ ಸೇಫ್ ರೈಡ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಇಲ್ಲಿಂದ ರೂಮ್ ಇನ್ನೊಂದು 10-15 ಕಿಲೋಮೀಟ್ರ್ ಐತೆ, ಅಷ್ಟೇ ಟೈಮ್ ಆಗಿದೆ. ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ಟೈತಿ. ಇಲ್ಲಿಂದ ಏನೋ ಹಾಕಿದ್ರೆ ರೋಡ್ ಬೋರ್ಡ್ ಇಲ್ಲಿಂದ ಮನ್ನಂಗ್ ರೋಡ್ ಸ್ಟಾರ್ಟ್ ಆಗುತ್ತೆ ಅಂತ ಅದ್ರದ್ದು ಹಿಂದಿಲಿ ಹಾಕಿ ನಂಗೆ ಹಿಂದಿ ಅಂತ ಬರೋಲ್ಲ. ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ. ಯಾಕಂದ್ರೆ ಇಂಥ ಟಫಸ್ಟ್ ಒಂದು ಆಫ್ ರೋಡ್ ನನ್ನ ಜೀವನದಾಗ ಮಾಡಿದ್ದಿಲ್ಲ, ಫಸ್ಟ್ ಟೈಮ್ ಮಾಡಿರೋದು. ಏನಂತಂದ್ರೆ ಲೇ ಲಡಾಖ್ ಕಷ್ಟ ಅಂತ ಇದ್ರು, ಅದ್ರಿಗಿಂತ ಭಾಳ ಟಫಸ್ಟ್ ಐತಿ ರೋಡ್ ಇದು. ಅಂಥ ಒಂದು ಟಫಸ್ಟ್ ರೋಡ್ನ ನಾವು ಕಂಪ್ಲೀಟಾಗಿ ಸಕ್ಸಸ್ಫುಲ್ ಮಾಡಿದ್ದೀವಿ. ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ. ಜಾತ ಇದೆ ಇಲ್ಲ. ಮಳೆ ಬಂತು ಇವಾಗ ಅಂದ್ರೆ ನನಗೆ ಇವಾಗ ನಂಬಕ್ಕಾಗವಲ್ದ. ಆ ಒಂದು ಮನ್ನಂಗ್ ರೋಡ್ನ ಆಫ್ ರೋಡ್ ಟ್ರೈಲ್ನ ಅದು ಹೆಂಗಾರ ಕಂಪ್ಲೀಟ್ ಮಾಡಿ ನನಗಂತೂ ನಂಬಕ್ಕಾಗ್ತಾಯಿಲ್ಲ. ಯಾಕಂದ್ರೆ ಅದು ಭಾರಿ ಅಂದ್ರೆ ಟಫಸ್ಟ್ ಆಫ್ ರೋಡ್ ಇರ್ತದು. ನನಗಂತೂ ಇವಾಗ ಅಂದ್ರೂ ನೀವು ನಂಗೆ ನಂಬಕ್ಕಾಗ್ತಾಯಿಲ್ಲ, ನಂಗೆ ನಂಬಕ್ಕಾಗ್ತಾಯಿಲ್ಲ ಯಾವ ಥರ ಕಂಪ್ಲೀಟ್ ಮಾಡಿದೆ ಅಂತಂದು. ಅಂಥ ಒಂದು ಟಫಸ್ಟ್ ರೋಡ್ನ ಕಂಪ್ಲೀಟ್ ಮಾಡಿವಿ. ವಿತ್ ನಮ್ಮ ಟೀಮ್ ಎಲ್ಲರೂ ಸೇರಿ ಕಂಪ್ಲೀಟ್ ಮಾಡಿವಿ. ಅದೊಂದು ಭಾಳ ಅಂದ್ರೆ ಭಾಳ ಖುಷಿಯಾಗೈತಿ. ಯಾಕಂದ್ರೆ ಅಲ್ಲಿ ಯಾರಿಗೆ ಏನಾಕತ್ತೋ ಏನೋ ಅಂತ ಭಾಳ ಅಂದ್ರೆ ಭಾಳ ಒಂದು ಸಂತಿ ಭಯ ಅಂಜಿಕೊಂಡ್ಬಿಡುತ್ತೆ. ಇನ್ನೊಂದು ಏನಪ್ಪ ಅಂತಂದ್ರೆ, ಏನಂದ್ರೆ ನಾವು ಒಂದು ಪವರ್ ಬ್ಯಾಂಕ್ ತಂದಿದ್ವಲ್ಲ, ಅದು ಮರೆತು ಹೋಗ್ಬಿಟ್ಟಿದ್ವಿ. ಮತ್ತು ಪಂಚರ್ ಕಿಟ್ಟೆಲ್ಲ ಮರೆತು ಹೋಗ್ಬಿಟ್ಟಿದ್ವಿ ಇಲ್ಲೇ ಲಗೇಜ್ ಇಡಬೇಕಾದ್ರೆ. ಆವಾಗಂತೂ ಭಾಳ ಅಂದ್ರೆ ಭಾಳ ಇದಾಗಿಬಿಡುತ್ತೆ. ಯಾಕಂದ್ರೆ ಅಲ್ಲಿ ಎಲ್ಲರ ಮಿಡ್ಲಲ್ಲಿ ಪಂಚರ್ ಗಿಂಚರ್ ಆಗಿಬಿಡುತ್ತೆ. ಅಂದ್ರೆ ಏನು ಮಾಡೋದಪ್ಪ ಅಂತಂದು ಭಾಳ ಅಂದ್ರೆ ಭಾಳ ಭಯ ಆಗಿಬಿಟ್ಟಿತ್ತು. ಆದರೆ ಏನು ಒಂದು ಯಾರಿಗೂ ಏನಾಗಲಾರ್ದಂಗೆ ಸೇಫ್ ರೈಡ್ ಮಾಡ್ಕೊಂಡು ಒಂದು ಆಫ್ ರೋಡ್ ಟ್ರೈಲ್ ಮಾಡ್ಕೊಂಡು ಬಂದಿವಲ್ಲ, ಅದೇ ಒಂದು ಖುಷಿ. ಮತ್ತು ಇನ್ನೇನು ಬೇಕಾಗಿಲ್ಲ ನಮಗೆ. ಆಫ್ ರೋಡ್ ಟ್ರೈಲ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ. ಮಳೆ ಕೂಡ ಸ್ಟಾರ್ಟ್ ಆಯಿತು. ನಮಗೆ ಒಂಥರ ವೆಲ್ಕಮ್ ಮಾಡ್ತು ಮಳೆ ಕೂಡ. ಇನ್ನೂ ಖುಷಿ ಆಯಿತು. ಇನ್ನೇನು ಬೇಕು ಹೇಳ್ರಿ ಜೀವನದಲ್ಲಿ. ನಡ್ರಿ ಹೋಗೋಣ. ರೈನು ವಿತ್ ಪ್ಲಸ್ಸು, ನೇಚರು ವಿತ್ ಬೈಕ್ ವಿತ್ ಮೀ, ಅಲ್ಟಿಮೇಟ್ ಸೂಪರ್. ಹಾ ಸ್ವರ್ಗಕ್ಕೆ ಎರಡಕ್ಕೆ ಏನು ಅಂತಾರಲ್ಲ, ಹಂಗೆ ಆಯ್ತು ಇವಾಗ. ಹೆಂಗ್ಯಾಕೆ ಮಾಡಕತ್ತೀವೋ ಬೇಸೆ ಮಾಡು. ಸರಿ ಬಾ, ಗಾಡಿ ಸರಿ ಬಾ. ನೇಪಾಳ ಸ್ವರ್ಗನಾ? ಹಾ ಮಳೆ ವಿತ್ ಏನಂತಾರ, ಮಳೆ ವಿತ್ ಪಾಗು, ರೇನ್ ವಿತ್ ಬೈಕ್ ವಿತ್ ನಾನು. ಇನ್ನೇನ್ ಬೇಕು ಜೀವನಕ್ಕೆ? ನೇಪಾಳ ಹುಡುಗಿ. ಆಹಾ ಹಂಗಂತೀಯ? ನೇಪಾಳ ಹುಡುಗಿ ಬೇಕಂತೀಯ? ನೋಡ್ರಿ ಇಲ್ಲಿ ನೋಡ್ರಿ, ಸ್ವರ್ಗನ ನೋಡಿದ್ರಿ ಯಾವತ್ತು ಭೂಮಿ ಮೇಲೆ ಸ್ವರ್ಗನ ನೋಡ್ಕೊಳ್ರಿ, ತೋರಿಸ್ತಾ ಇದೀನಿ. ಏಮಲ್ಲ ಭೂಮಿ ಮೇಲೆ ಸ್ವರ್ಗ ಯಾವತ್ತಾರ ನೋಡಿದ್ರೇನ್ರಿ? ನೋಡ್ರಿ, ನೇಪಾಳದಲ್ಲಿ ಐತಿ ಸ್ವರ್ಗ. ಓ ಏನಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ,
ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ ರೂವಾರಿ ನೀನಲ್ಲವೇ ಇನ್ನೇತಕ್ಕೆ ಬೇಜಾರು ನಾನಿಲ್ಲದೆ ಲಾ 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 ಲಾ. ಸಖತ್ತಾಗಿ ಆಕ್ಟಿಂಗ್ ಮಾಡ್ತಿ ಕಣ ನಿನ್ನ ಬಗ್ಗೆ ಅವನಿಗೆ. ಅವನಿಂದ ಅವ್ನು ನೋಡ್ದೆ ಅವ್ನು ಹೆಂಗ ಒಂದಂತ ಏನೋ ಒಂದು ಗೊತ್ತಾಗಲ್ಲ ನಡೆಯ ಕಡೆ. ಇಷ್ಟೊಂದು ಸಿಟಿಗಳು ದಾಟ್ಕೊಂಡ್ ಬಂದಿದ್ವಿ ನಾವು. ನಡಿ ನಡಿ ನೋಡಿ ನೋಡಂಬ. ಏನೊಂದು ಹೆಸರಿಡಲಿ ಈ ಚಂದಾನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನ ಚಟುವಟಿಕೆ, ಈ ಮೋದ ರೂವಾರಿ ನೀನಲ್ಲವೇ. ವಾಹ್ ವಾಹ್. ನೇಚರ್ ಅಡಿಕ್ಟ್ ಮಾಮ್, ನೇಚರ್ ಅಡಿಕ್ಟ್. ಎಲ್ಲರೂ ಕೆಲವೊಬ್ರು ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾರೆ, ಕೆಲವೊಬ್ರು ಸ್ಮೋಕಿಗೆ ಅಡಿಕ್ಟ್ ಆಗ್ತಾರೆ, ಕೆಲವೊಬ್ರು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗ್ತಾರೆ, ಕೆಲವೊಬ್ರು ಇಮೇಲ್ಗೆ ಅಡಿಕ್ಟ್ ಆಗ್ತಾರೆ. ನಾನಂತೂ ನೇಚರ್ ಅಡಿಕ್ಟ್ ಗುರು. ನೇಚರ್ ಇಸ್ ಮೈ ಏನಂತಾರದು, ನನಗೆ ನೇಚರ್ ಇಸ್ ಮೈ ಇಂಜೆಕ್ಷನ್ ಅಲ್ಲ, ನೇಚರ್ ಇಸ್ ಮೈ ಡ್ರಗ್ಸ್. ನೇಚರ್ ಅಡಿಕ್ಟ್, ಐ ಆಮ್ ನೇಚರ್ ಅಡಿಕ್ಟ್. ಎಸ್, ಐ ಆಮ್ ನೇಚರ್ ಅಡಿಕ್ಟ್. ಈ ಒಂದು ನೇಚರ್ ಅಡಿಕ್ಟನ್ನ ಅಷ್ಟು ಈಸಿಯಾಗಂತೂ ಇದು ಮಾಡೋಕ್ಕಾಗಲ್ಲ. ನಾವು ಈ ಒಂದು ನೇಚರ್ ನೋಡ್ಕೊಂತ ನಮ್ಮ ರೂಮ್ ಮರ್ತು ಬಿಟ್ವಿ, ರೂಮ್ ಸಿಗ್ತಾ ಇಲ್ಲ.